ಕಟಕ ರಾಶಿಯವರಿಗೆ 2026 ಹೇಗಿರುತ್ತೆ? ಕಟಕ ರಾಶಿ ತುಂಬ ಮೃದು ಸ್ವಭಾವದ ವ್ಯಕ್ತಿಗಳಾಗ್ತಾರೆ, ಭಾವುಕರಾಗ್ತಾರೆ, ಸಣ್ಣ ವಿಷಯಕ್ಕೂ ಕೂಡ ಬೇಗ ಮನಸ್ಸಿಗೆ ಹಚ್ಕೊಳ್ತಾರೆ. ಇವ್ರಿಗೆ ಚಂದ್ರ ಇದನ್ನಲ್ಲ, ಅದೇ ಥರ ಮನಸ್ಸು ಇವ್ರಿಗೆ. ಮೂಡ್ ಸ್ವಿಂಗ್ಸ್ ಏನೋ ಜಾಸ್ತಿ ಇರುತ್ತೆ. ಕುಟುಂಬ ಅನ್ನೋದ್ರ ಮೇಲೆ ತುಂಬ ಪ್ರೀತಿ. ಕುಟುಂಬ ಅಂದರೆ ಪ್ರಾಣವನ್ನು ಬೇಕಾದ್ರೆ ಬಿಡ್ತಾರೆ. ಮನೆಯವ್ರಿಗೋಸ್ಕರ ಕಾಳಜಿ ಮಾಡ್ತಾರೆ. ಅವ್ರಿಗೆ ಅಡುಗೆ ಮಾಡಿಕೊಡೋದು ಅಥವಾ ಮನೆಯವ್ರಿಗೆ ಒಂದು ಚೆನ್ನಾಗಿಟ್ಕೊಳ್ಳೋದು, ಮನೆ ವಾತಾವರಣ ಚೆನ್ನಾಗಿಟ್ಕೊಳ್ಳೋದು ಇವ್ರಿಗೆ ಭಾರಿ ಇಷ್ಟ. ಅಂದ್ರೆ ಇವರು ಕಷ್ಟಕ್ಕೆ ಬೇಗ ಸ್ಪಂದಿಸುವಂತಹ ಗುಣ ಇರುತ್ತೆ. ಯಾರಾದರೂ ಕೂಡ ಸಂಕಷ್ಟದಲ್ಲಿದ್ದರೆ ತಾವೇ ಹೋಗಿ ಸಹಾಯವನ್ನು ಮಾಡ್ತಾ ಇರ್ತಾರೆ. ಸಾಂತ್ವನ ಹೇಳುವಂತಹ ಒಂದು ಅಭ್ಯಾಸ ಇರುತ್ತೆ. ಸ್ವಲ್ಪ ರಕ್ಷಣಾತ್ಮಕ, ಅಂದರೆ ಇವ್ರು ಯಾರನ್ನ ಇಷ್ಟಪಡ್ತಾರೋ ಅವ್ರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಗುಣ ಇರುತ್ತೆ ಹೆಚ್ಚಾಗಿ. ಜೊತೆಗೆ ನೋಡೋದಕ್ಕೆ ಸ್ವಲ್ಪ ಕಠಿಣವಾಗಿ ಕಂಡ್ರೂ ಕೂಡ ಇವ್ರಿಗೆ ಒಂದು ಒಳ್ಳೆ ಮನಸ್ಸಿರುತ್ತೆ. ಯಾರಿಗೂ ಕೂಡ ಮನಸ್ಸಿಂದ ಕೆಟ್ಟದನ್ನು ಬಯಸೋದಿಲ್ಲ. ಅಂತಹ ರಾಶಿ ಈ ಒಂದು ಕಟಕ ರಾಶಿ ಆಗಿರ್ತಾರೆ. ಈ ಒಂದು ಕಟಕ ರಾಶಿಯವರು 2026ರಲ್ಲಿ ಸಕ್ಸಸ್ ಆಗಬೇಕಾದ್ರೆ ಕೆಲವು ವಿಚಾರಗಳನ್ನು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದರಲ್ಲಿ ಇವರು ಹಳೆಯ ನೆನಪುಗಳನ್ನು ಮೆಲುಕು ಹಾಕೊಂತಾರೆ. ಅಂದರೆ ಇವರನ್ನ ನೋವಿನ ಕ್ಷಣಗಳಾಗಿರ್ಬೋದು ಅಥವಾ ಹಳೆ ಒಂದು ಬಿಟ್ಟೋದ ಯಾವುದೋ ವ್ಯಕ್ತಿ ಬಗ್ಗೆ ಹಳೆ ಫೋಟೋಗಳನ್ನು ಇಟ್ಕೊಂಡು, ಅವ್ರು ಕೊಟ್ಟಿರೋ ಗಿಫ್ಟನ್ನು ಇಟ್ಕೊಂಡು ಅದನ್ನು ಎತ್ತಿಟ್ಕೊಂಡು ಕಾಪಾಡಿಕೊಂಡು ಅದೇ ನೆನಪಲ್ಲಿರ್ತಾರೆ. ಅದೇ ಇವ್ರಿಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಸೃಜನಶೀಲತೆ ಅಂದರೆ ಸ್ವಲ್ಪ ಕ್ರಿಯೇಟಿವ್ ಥಿಂಕರ್ಸ್ ಆಗಿರ್ತಾರೆ. ಕಲೆ ಅಥವಾ ಅಡುಗೆ ಮಾಡೋದಂದರೆ ಖಂಡಿತವಾಗ್ಲೂ ಕಟಕ ರಾಶಿಯವ್ರನ್ನ ಹೆಚ್ಚಾಗಿ ಇಷ್ಟಪಡುವಂಥ ವಿಷಯ ಕೂಡ ಇದೇ ಆಗಿರುತ್ತೆ. ಕಟಕ ರಾಶಿಯವರು ಈ ವರ್ಷ ಹೊಸ ಹೊಸ ಒಂದು ಜಾಗಗಳಿಗೆ ಭೇಟಿ ಕೊಡೋದು ಇವರಿಗೆ ಶುಭದಾಯಕ ಫಲವನ್ನು ಕೊಡುತ್ತೆ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಖಂಡಿತವಾಗ್ಲೂ ಹೇಳ್ತೀನಿ, ಪ್ರಮೋಷನ್ ಅನ್ನೋದು 100% ಈ ವರ್ಷ ಸಿಗುತ್ತೆ. ಸಂಬಳ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಕೆಲಸದಲ್ಲಿ, ಸಮಾಜದಲ್ಲಿ, ನಿಮ್ಮ ಕಚೇರಿಯಲ್ಲಿ ಇಷ್ಟು ಸಮಯ ಏನಾಗ್ತಾ ಇತ್ತು, ಬೆನ್ನಿಂದೆ ಜನ ಏನೇನೋ ಮಾತಾಡ್ತಾ ಇದ್ರು. ಬಟ್ ಎಲ್ಲ ಕೂಡ ಕಂಪ್ಲೀಟಾಗಿ ಅದು ಸ್ಮ್ಯಾಶ್ ಔಟ್ ಆಗಿ ನೀವು ಹೊಸ ವ್ಯಕ್ತಿಯಾಗಿ ಕಾಣ್ತೀರ. ನಿಮ್ಮ ಹಿಂದೆ ಎಲ್ಲರೂ ಅದು ಮಾಡಿಕೊಡ್ತೀರಾ, ಇದು ಮಾಡಿಕೊಡ್ತೀರಾ ಅಂತ ಹೇಳಿ ನಿಮ್ಮ ಹಿಂದೆ ಬೀಳೋ ಥರ ಆಗುತ್ತೆ. ಅಕ್ಟೋಬರ್ ನಂತರ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಅವ್ರೇನೋ ಬಂದು ಕೇಳ್ತು ಅಂದರೆ ಆರಾಮಾಗಿ ಮಾಡ್ಕೊಡ್ತೀನಿ ಅಂತೇಳಿ, ನಿಮ್ಮ ಕೈಯಲ್ಲಿ ಆಗೋದಿಲ್ವಾ, ಆಗೋದೇ ಇಲ್ಲ ಅಂತೇಳಿ ನಂತರ ವಾದ ಮಾಡಬೇಡ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ಖಂಡಿತವಾಗ್ಲೂ ಶುಭ ಆಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಮೇ ಅಥವಾ ಜೂನ್ ತಿಂಗಳ ಒಳಗಡೆ ನೀವು ಈ ವರ್ಷ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀನಿ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಲಾಭ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಅಕೌಂಟ್ಸನ್ನು ಇಬ್ಬರು ಕೂಡ ಕರೆಕ್ಟಾಗಿ ನೋಡಿ. ರಿಯಲ್ ಎಸ್ಟೇಟು, ಹೈನುಗಾರಿಕೆ ಅಂದರೆ ಹಸುಗಳನ್ನು ಸಾಕುವಂಥದ್ದು, ಕುರಿ ಅಥವಾ ಕೋಳಿಗಳನ್ನು ಸಾಕುವಂಥದ್ದು, ಆಹಾರ ಸಂಬಂಧಪಟ್ಟಿರೋಂಥದ್ದು, ಒಂದು ರೆಸ್ಟೋರೆಂಟ್ ಮಾಡುವಂಥದ್ದು, ಟೀ ಕಾಫಿ ಮಾಡುವಂಥದ್ದು, ಇದೆಲ್ಲ ಈ ವರ್ಷ ನಿಮಗೆ ಲಾಭ ಕೊಡುವಂತಹ ಕೆಲಸಗಳಾಗುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಧನದ ಒಳಹರಿವು ಹೆಚ್ಚಾಗುತ್ತೆ. ಹಾಗೆ ಈ ವರ್ಷ ಖಂಡಿತವಾಗ್ಲೂ ಕೂಡ ಲಾಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಅಂದರೆ ಸಾಲಗಳೇನಾರಿತ್ತು ಅಂದರೆ ಸ್ವಲ್ಪ ತೀರಿಸುವಂತಹ ಒಂದು ಲಕ್ಷಣ ಬರುತ್ತೆ. ಜಮೀನು ಅಥವಾ ಮನೆ ಖರೀದಿ ಯೋಗ ಕೂಡ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ಜೂನ್ ಜುಲೈ ಸಂದರ್ಭದಲ್ಲೇ ಬರುತ್ತೆ. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡಬೇಡಿ. ಯಾವ ಒಂದು ಅವಶ್ಯಕತೆ ಇಲ್ಲದೇ ಇರುವಂತಹ ವಸ್ತುಗಳ ಮೇಲೆ ಹಣ ವ್ಯಯ ಮಾಡಬೇಡಿ ಅನ್ನೋ ಒಂದು ಕಿವಿ ಮಾತನ್ನು ಕಟಕ ರಾಶಿಯವರಿಗೆ ವರ್ಷ ಹೇಳ್ತೀನಿ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಗುರುಬಲ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಸ್ವಲ್ಪ ವಿವಾಹ ಯೋಗಗಳು ಅಥವಾ ಮಾತುಕತೆ ಆಗುವಂಥದ್ದು, ಒಂದು ನಿಶ್ಚಿತಾರ್ಥ ಆಗುವಂಥದ್ದು, ಹುಡುಗ ಹುಡುಗಿ ನೋಡೋದಕ್ಕೆ ಹೋಗುವಂಥದ್ದು, ಇಷ್ಟ ಆಗುವಂಥದ್ದು, ಪ್ರೀತಿಯಲ್ಲಿ ಬೀಳುವಂಥದ್ದು, ಈ ರೀತಿ ಎಲ್ಲ ಕಾಂಬಿನೇಷನ್ ಇದೆ. ವಿವಾಹದಲ್ಲಿ ಸಾಮರಸ್ಯ ಅಂದರೆ ಮದುವೆ ಆಗಿತ್ತು ಅಂದರೆ ಗಂಡ ಹೆಂಡತಿ ನಡೆದ ಗಲಾಟೆ ಅಂದರೆ ಗಲಾಟೆ, ಡೈಲಿ ಗಲಾಟೆ ಅಂದರೆ ಸ್ವಲ್ಪ ಮಟ್ಟಿಗೆ ಈ ವರ್ಷ ಒಂದು ಪ್ರೀತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಬ್ರೇಕಪ್ ಆಗುವಂಥದ್ದು ಖಂಡಿತವಾಗ್ಲೂ ಅದು ಆಗಬಾರ್ದು ಯಾರಿಗೂ ಕೂಡ. ಈ ವರ್ಷ ಪ್ರೀತಿ ಪ್ರೇಮ ಸಂಬಂಧ ವಿವಾಹವಾಗಿ ಬದಲಾಗುತ್ತೆ. ಭಾಳ ವರ್ಷದಿಂದ ಇಷ್ಟಪಡ್ತಾ ಇದ್ದೀರಿ, ಏನೋ ಒಂದು ಕಾರಣಕ್ಕೆ ಮನೇಲಿ ಒಪ್ಪಿಲ್ಲ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಒಪ್ಕೊಳ್ತಾರೆ. ಸಂಗಾತಿಯೊಂದಿಗೆ ಅಂದರೆ ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಯಾರು ಇರ್ತಾರಲ್ಲ ಅವ್ರ ಜೊತೆ ಒಂದು ಪ್ರವಾಸ ಹೋಗುವಂಥ ಲಕ್ಷಣ ಬರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು, ಬಟ್ ಅದನ್ನು ಮಾತಿನಲ್ಲಿ ನೀವು ಬಗೆಹರಿಸ್ಕೊಳ್ಳಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಮಕ್ಕಳಿಂದ ಅಥವಾ ಮಕ್ಕಳಿಗೋಸ್ಕರ ಸ್ವಲ್ಪ ಖುಷಿಯ ವಾತಾವರಣ ಇರುತ್ತೆ ಮನೆಯಲ್ಲಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ಆಗ್ಬೋದು. ತಂದೆ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ತೊಂದರೆ ಇತ್ತು ಅಂದರೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಯಾವ್ದಾದ್ರು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಹೋಮ ಪೂಜೆ ಏನಾದ್ರು ಮಾಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಖಂಡಿತವಾಗ್ಲೂ ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಕಟಕ ರಾಶಿಯವರು ಆಹಾರದ ಮೇಲೆ ತುಂಬ ಶಿಸ್ತಾಗಿ ಇಟ್ಕೋಬೇಕು. ನೀವು ಯಾವಾಗ ಒಂದು ಅಳತೆ ಮೀರಿ ತಿನ್ನುವಂಥದ್ದು ಅಥವಾ ಮೊನ್ನೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಪರವಾಗಿಲ್ಲ ತಿನ್ಬೋದು ಅಂತ ಯಾವಾಗ ತಿಂತಿರಲ್ಲ, ಆವಾಗಲೇ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದನ್ನು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ.
ಅತಿಯಾದ ಕೆಲಸ ಅನ್ನೋದು ಮಾಡ್ತಾರೆ, ಅದರಿಂದಾಗಿ ಸ್ವಲ್ಪ ಕುತ್ತಿಗೆ ಬೆನ್ನು ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಕೆಲಸ ಎಷ್ಟು ಮಾಡ್ತಿರಲ್ಲ ಅಷ್ಟೇ ನೀವು ಒಂದು ರೆಸ್ಟನ್ನು ಕೂಡ ತಗೋಬೇಕಾಗುತ್ತೆ. ಪ್ರಾಣಾಯಾಮ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವ ವಿಷಯದಲ್ಲಿ ಇವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ನೋಡಿ, ಶನಿ ಸಂಚಾರ ಫಲದಿಂದ ಸ್ವಲ್ಪ ತೊಂದರೆಗಳಿದೆ. ಓಕೆ, ದೃಷ್ಟಿ ಅನ್ನೋದು ಮನುಷ್ಯನ ದೃಷ್ಟಿಯನ್ನು ತುಂಬ ಬೇಗ ಕಾಡ್ತಾ ಇರುತ್ತೆ ಕಟಕ ರಾಶಿಯವರಿಗೆ. ಇದರಿಂದಾಗಿ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸ ಬೇಡ ಅಂತ ಹೇಳ್ತೀನಿ. ಓವರ್ ಕಾನ್ಫಿಡೆನ್ಸಿಂದ ಯಾವುದೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಮಾಡೋದಾದ್ರೂ ಕೂಡ ಹಿರಿಯರ ಸಲಹೆಯನ್ನು ತಗೊಂಡು ಆನಂತರ ಅದನ್ನು ಮಾಡೋದು ನಿಮಗೆ ಶುಭದಾಯಕ ಫಲಗಳನ್ನು ಕೊಡುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ದಿನನಿತ್ಯ ಹೇಳಬೇಕಾಗತ್ತೆ. ಮನೆಯಲ್ಲಿ ಬಿಳಿ ಬಣ್ಣದ ಹೂವನ್ನು ಮಹಾಲಕ್ಷ್ಮಿಗೆ ನೀವು ಅರ್ಪಣೆ ಮಾಡಿ. ಹಾಗೆ ಹಸುಗಳಿಗೆ ಹಸಿರು ಹುಲ್ಲನ್ನು ಕೊಡಬೇಕು ತಿನ್ನೋದಕ್ಕೆ. ಬೆಲ್ಲ, ಅಕ್ಕಿಯನ್ನು ಕೊಡೋದು ಕೂಡ ಒಳ್ಳೆಯದು. ಮಂತ್ರ ಹೇಳಬೇಕಾಗಿರೋದು ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿ 33 ಬಾರಿ ಹೇಳ್ಕೊಳ್ಳಿ. ಹಾಗೆ ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಯಾವುದೇ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ನೆರವಾಗುವಂಥದ್ದು ಕಟಕ ರಾಶಿಯವರಿಗೆ ಶುಭದಾಯಕ ಫಲವನ್ನು ಕೊಡುತ್ತೆ. ಬಿಳಿ ಬಟ್ಟೆಯನ್ನು ದಾನ ಮಾಡಿಸಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಗುರುಜಿ, ನೀವು ಬಂದ ಕೂಡಲೇ ನನಗೆ ಈ ಕ್ರಿಸ್ಟಲ್ಸ್ ಹಾಕ್ಸಿದ್ರಿ. ಈ ಕ್ರಿಸ್ಟಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀರಾ? ಈ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಿಜವಾಗ್ಲೂ ಮನುಷ್ಯನ ಹಣೆ ಬರಹ ಏನಾದ್ರೂ ಚೇಂಜ್ ಆಗುತ್ತಾ? ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಆ ವ್ಯಕ್ತಿ ಕಷ್ಟನೇ ಬರೋದಿಲ್ವಾ? ಇದು ವಿಜ್ಞಾನನ ಅಥವಾ ಬರೀ ನಂಬಿಕೆನೋ? ಇವತ್ತಿನ ಟ್ರೆಂಡ್ ಅಲ್ಲಿ ತುಂಬಾ ಜನ ಈ ಕ್ರಿಸ್ಟಲ್ಸ್ ನ ಹಾಕೊಂಡಿರ್ತಾರೆ. ಇದು ಬರೀ ಸ್ಟೈಲ್ಗೋಸ್ಕರನಾ ಅಥವಾ ಇದರಿಂದ ಏನಾದ್ರೂ ಉಪಯೋಗಗಳು ನಿಜವಾಗ್ಲೂ ಇದೆಯಾ? ನೋಡಿ, ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅವನ ಕರ್ಮಫಲಗಳಲ್ಲಿ ಅವನೇನೇನನ್ನು ಅನುಭವಿಸ್ಬೇಕೋ ಅದನ್ನು ಅನುಭವಿಸ್ಲೇಬೇಕು. ಆದರೆ ಈ ಕ್ರಿಸ್ಟಲ್ಗಳು ಹೇಗೆ ಸಹಾಯಕ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋದಾಯಿತು ಅಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಕಷ್ಟ ಬರುತ್ತೆ, ಸಮಸ್ಯೆಗಳಿರುತ್ತೆ ಅಂದಾಗ ಅವನು, ಈಗ ಎಕ್ಸಾಂಪಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಒಂದು ದೊಡ್ಡ ಗಾತ್ರದ ಕಲ್ಲು ಬೀಳೋ ಅಂಥದ್ದಿರುತ್ತೆ. ಈ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ಕಲ್ಲು ಬೀಳೋದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲ್ಲು ಪುಡಿ ಪುಡಿಯಾಗಿ ಸಣ್ಣ ಮಟ್ಟಿಗೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು, ಈಗ ಒಂದೇ ಸರಿ ದೊಡ್ಡ ಕಲ್ಲು ಬಿತ್ತು ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಬದಲಾಗಿ ಸಣ್ಣ ಪುಟ್ಟ ಕಲ್ಲುಗಳು ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ಎಸ್ಕೇಪ್ ಆಗ್ಬೋದು ಒಬ್ಬ ವ್ಯಕ್ತಿ, ಅವನ ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಆಗಿನ ಕಾಲದಿಂದನೂ ಕೂಡ ಇದು ಭೂಮಿಯ ಒಳಗಡೆ ಇರುವಂತಹ ವಸ್ತುಗಳಾಗಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅಂದರೆ ಅದೊಂದು ಎನರ್ಜಿಯನ್ನು ಕಂಟೈನ್ ಮಾಡುತ್ತೆ. ಈಗ ನಾವು ಒಂದು ರಾಶಿಯಲ್ಲಿ ಹುಟ್ಟಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುವಂಥದ್ದು. ಹಾಗಾಗಿ ಈ ಒಂದು ರಾಶ್ಯಾಧಿಪತಿ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಒಂದು 90% ಕೆಲಸ ಆಗುತ್ತೆ. ಆದರೆ ಲಾಸ್ಟ್ ಮೂಮೆಂಟ್ ಬಂದು ಕೆಲಸ ಹಾಳಾಗ್ಬಿಡುತ್ತೆ. ಅಥವಾ ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಕೆಟ್ಟದಾಗಬೇಕು ಅಂತ ಹೇಳಿ ಬಯಸಿ ನನಗೆ ತೊಂದರೆ ಆಗೋ ಥರ ಎಲ್ಲ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಒಂದು ಪ್ರಾಬ್ಲಮ್ ಮುಗೀತಪ್ಪ, ನೆಮ್ಮದಿಯಾಗಿ ನಾನು ಕುತ್ಕೊಬಿಡೋಣ ಇನ್ನು ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ, ಅದು ಸಾಲ್ವ್ ಆಯಿತಾ, ಮತ್ತೊಂದು ಪ್ರಾಬ್ಲಮ್ ರೆಡಿ. ಇದೆಲ್ಲ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಗುರುಗ್ರಹ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಗುರು ಬಲ ಇಲ್ಲದೆ ಇರುವಂಥದ್ದು. ಎರಡನೇದು ನಮ್ಮ ರಾಶಿಯಾಧಿಪತಿ, ರಾಶಿಗೆ ಒಬ್ಬ ಅಧಿಪತಿ ಅಂತ ಇರ್ತಾನೆ, ಅವನು ಬಾಧಕ ಸ್ಥಾನದಲ್ಲಿ ವೀಕಾಗಿ ಕೂತಾಗ ಈ ರೀತಿ ಸಮಸ್ಯೆಗಳು. ಎಕ್ಸಾಂಪಲ್ಗೆ EMI ಅಂತ ಹೇಳಿ ಯಾವುದೋ ಒಂದು ಬಂಡ ಧೈರ್ಯದಲ್ಲಿ ಹಾಕ್ಸ್ಕೊಂಡಿರ್ತೀವಿ, ಬಟ್ EMI ಕಟ್ಟೋದಕ್ಕೆ ಪ್ರತಿ ತಿಂಗಳು ಒದ್ದಾಡ್ತಾ ಇರ್ತೀವಿ. ಒಂದು ತಪ್ಪರೆ ಒಂದು ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಒಂದು ಮದುವೆ ಆಗಿರುತ್ತೆ, ಆದರೂ ಕೂಡ ಮದುವೆ ಸಂಸಾರದಲ್ಲಿ ಸುಖ ಅನ್ನೋದಿರೋದಿಲ್ಲ. ಇದೆಲ್ಲದೂ ಕೂಡ ಈ ಕ್ರಿಸ್ಟಲ್ಸ್ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಮ್ಮ ಗ್ರಹಗತಿಗಳು ಒಂದು ಗುರುಗ್ರಹ ಪ್ಲಸ್ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡೋದ್ರಿಂದ ಈ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ಳೋದಲ್ಲ, ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಇದನ್ನು ಆಗಾಗ ಎನರ್ಜೈಸ್ ಮಾಡ್ಕೊಳ್ಬೇಕು. ಎಲ್ಲದರ ಮಾಹಿತಿಯನ್ನು ಕೂಡ ಈ ಕ್ರಿಸ್ಟಲ್ ತಗೊಳ್ಳೋವಂಥವ್ರಿಗೆ ನಾವು ಖಂಡಿತವಾಗ್ಲೂ ಕೊಡ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡು ತುಂಬ ಜನ
ಅವ್ರ ಜೀವನದಲ್ಲಿ ಬರಬಹುದಾದ ಕಷ್ಟಗಳು ಅಥವಾ ಬಂದಿರುವಂತಹ ಕಷ್ಟಗಳನ್ನು ಈಸಿಯಾಗಿ ದಾಟ್ಕೊಂಡು ಹೋಗಿದ್ದಾರೆ, ಪಾರಾಗಿದ್ದಾರೆ. ಯಾಕಂದರೆ ಇದನ್ನು ಒಂದು 100 ಜನಕ್ಕೆ ನಾವು ಕೊಟ್ಟು ಅವರ ರಿವ್ಯೂ ತಗೊಂಡ ಮೇಲೇ ನಾವು ಇದನ್ನು ಒಂದು ಜನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಬಿಟ್ಟರೆ, ಅವರ ರಿವ್ಯೂವನ್ನು ತಗೊಂಡ ನಂತರದಲ್ಲೇ ನಾವು ಇದನ್ನು ಜನಕ್ಕೆ ಹಾಕಿಸ್ತಾ ಇರ್ತೀವಿ. ಜೊತೆಗೆ ಗಮನಿಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇದಕ್ಕೆ ಯಾವುದೇ ರೀತಿ ಅಂಟಾಗಲಿ ಮುಟ್ಟಾಗಲಿ ಇರೋದಿಲ್ಲ. ಜೊತೆಗೆ ನೀವು ಒಂದು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಮಾಂಸಾಹಾರ ಸ್ವೀಕಾರ ಕೂಡ ಈ ಒಂದು ಮಣಿಗಳನ್ನು ಧರಿಸ್ಕೊಂಡು ಮಾಡಿದ್ರು, ಅದರಿಂದ ನಿಮಗೆ ಏನೇ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಧರಿಸ್ಕೋಬೋದು. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಧರಿಸ್ಕೊಳ್ಳೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ಈ ಮಣಿಗಳು 100% ಕೊಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಶ್ನೆ ಇದು. ವರ್ಷದ ಮೊದಲಾರ್ಧದಲ್ಲಿ ಒಂದು ಗುರುವಿನ ಸಂಚಾರದಿಂದಾಗಿ ಭೋಗ ಅಥವಾ ಆರಾಮಾಗಿರ್ತೀರಿ. ಆದರೆ ಶನಿಯ ಒಂದು ಸಣ್ಣ ಸಂಚಾರ, ನಕ್ಷತ್ರ ಬದಲಾವಣೆ ಆದ ಕೂಡಲೇ ನಿಮ್ಮ ಜವಾಬ್ದಾರಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಇದರಿಂದ ಒಳ್ಳೆ ಪಾಠವಂತೂ ಕಲಿತೀರಿ. ಈ ವರ್ಷ ಸ್ವಲ್ಪ ರೋಲರ್ ಕೋಸ್ಟರ್ ರೈಡ್ ಇರುತ್ತೆ, ಏನು ಹೆದರಬೇಡಿ, ಒಳ್ಳೆಯದಾಗುತ್ತೆ.